ಪಾಪ ರಂಗಪ್ಪ ಎಲ್ಲಲ್ಲ ಬೀಗರು ಬರ್ತಾರಂತ ಇವ್ನು ನೋಡಿದ್ರೆ ಇವನು ಗಜೇಂದ್ರ ಹೇಳ್ದ. ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಮತ್ತೆ. ಆ ಬರ್ತಾರೋ ಬರಲ್ವೋ? ಬರ್ತಾರಂದ್ಮೇಲೆ ಗ್ಯಾರಂಟಿ ಬಂದೇ ಬರ್ತಾರಲ್ವೆಲ್ಲ ರಂಗಪ್ಪ. ಒಂದ್ಸಲಿ ಫೋನ್ ಮಾಡ್ಬಿಟ್ಟು ಇವನು ಗಜೇಂದ್ರ ಕೇಳಿದ್ರು ಆಗ್ತಿತ್ತಪ್ಪ ಅತ್ಲಗಿ. ಆ ಎಲ್ಲಿದಾರೋ ಏನ ಈ ಹುಡುಗ ತಲೆನೇ ಕೆಡಿಸ್ಕೊಳಲ್ಲ. ಬಂದ ಅಪ್ಪ ಮಾವ ಅವರೆಲ್ಲ ಬರ್ತಿದಾರ ಕಣಪ್ಪ ಅಂತ ಹೇಳ್ದ, ಸುಮ್ಕ್ ಹೋಗ್ಬಿಟ್ಟ. ಹಿಂಗಾದ್ರೆ ಹೆಂಗೆ ಅಂತ ಈ ಹುಡುಗಂಗೆ ಎಲ್ಲ ರಂಗಜ್ಜ ನನ್ಗೆ ಹೇಳಕ್ಕಾಗಲ್ಲ ಕಣಪಾಪ. ನೀನೇ ಒಂದಿಟ್ಟು ನಿನ್ನ ಗಜೇಂದ್ರಂಗೆ ಒಂದು ಸ್ವಲ್ಪ ಹೇಳಪ್ಪ. ಬೀಗರು ಬರ್ತಿದಾರ ಅಂದಮೇಲೆ ನಿಮ್ಮ ಮಾವವರೆಲ್ಲ ಬರ್ತಿದಾರ ಅಂದಮೇಲೆ ಇರಬೇಕು ಮಂತವ, ಚೆನ್ನಾಗಿ ಮಾತಾಡಿಸ್ಬೇಕು, ನೋಡ್ಕೋಬೇಕು. ಏನು ತಲೆನೇ ಕೆಡಿಸ್ಕೊಳಲ್ವಲ್ಲ ಅವನು. ಬಂದ ಹೇಳ್ದ ಅತ್ಲಾಗಿ ಆ ಸ್ಕೂಲ್ ಪಾರಂ ಹತ್ರ ಹೋಗಿ ಬರ್ತೀನಿ ಕಣಪ್ಪ ಅಂತ ಹೋಗೇ ಬಿಟ್ಟ ಫೋನಲ್ಲಿ ಮಾತಾಡ್ಕೊಂಡು. ಏನು ಹುಡುಗ ಆಗಿದಾನ ಏನ? ನೀನೊಂದಿಟ್ಟು ಹೇಳು ಒಂದು ಸ್ವಲ್ಪ, ನಿನ್ನ ಮಾತು ಕೇಳ್ತಾನ ಅವನು. ಅಣ್ಣವ್ ಸುಮ್ಕಿರು ಹೇಳ್ತೀನಿ. ಓಹೋ ನನ್ ಗಜೇಂದ್ರ ಹಂಗೆ ಎಲ್ಲಾರಂಗಲ್ಲ, ಬಾಳ ಬುದ್ಧಿವಂತ ಅವನು. ನಾನು ಹೇಳ್ತೀನಿ ಕಣ, ಸುಮ್ಕಿರು ಮಾತಾಡ್ತೀನಿ. ಅಲ್ಕಣ ನಿಂತವಳನೆ ಫೋನ್ ನಂಬರ್ ಐತೆ ಅಲ್ವಾ? ಒಂದ್ಸಲಿ ಫೋನ್ ಮಾಡ್ಬಿಟ್ಟು ಬೀಗ್ರಿಗೆ ಮಾತಾಡ್ಸಿದ್ರೆ ಆಗ್ತಿರಲ್ವಾ? ಎಲ್ಲಿದ್ದೀರಾ ಬೀಗ್ರೆ, ಬರ್ತಿದ್ದೀರಂತೆ ಮುಹೂರ್ತದ್ದು ದಿನ ಫಿಕ್ಸ್ ಮಾಡೋದಕ್ಕೆ. ನೀವು ಎಲ್ಲಿದ್ದೀರಾ ಅಂತ ಒಂದು ಮಾತು ಫೋನ್ ಮಾಡಿ ಕೇಳ್ಬಿಟ್ಟಿದ್ರೆ ಸರಿ ಆಗ್ಬಿಡೋದಪ್ಪ ಕಣಪಾಪ. ಈಗ ಬೀಗರು ಬರ್ತಿದ್ದಾರೆ, ಅಪರೂಪಕ್ಕೆ ಬರ್ತಿದ್ದಾರೆ. ಅವ್ರು ಒಂದು 2 kg ಕೋಳಿನಾರು ಕಟ್ ಮಾಡಿಸ್ಕೊಂಬರೋನೆಲ್ಲ ಹೋಗ್ಬಿಟ್ಟು ಇಬ್ರಾಳುನು. ಯಾಕ ಮೋಡ ಆಗೈತಿ, ನನಗೂ ತಿನ್ನಂಗ ಅನಿಸ್ತೈತ್ ಕಳ್ಳ ರಂಗಪ್ಪ. ಸಾಯಂಕಾಲ ಕತ್ಲಾಗಿ ಹೆಂಗಿದ್ರು ಕಾರಲ್ಲಿ ಬರ್ತಿದ್ದಾರೆ. ಒಂದಿಟ್ಟು ತಡವಾಗ್ಲಿ ನೀವು ಹೋಗ್ಲಿಬೇಕಾದ್ರೆ ಸಾಯಂಕಾಲ ಕತ್ಲಾಗಿ ಅಡಿಗೆ ಊಟ ಗೀಟ ಮಾಡ್ಕೊಂಡು ನಿಧಾನಕ್ಕೆ ಹೋಗಿದ್ರು ಆಗ್ತಿತ್ತು ಅಲ್ವಾ? ಹಂಗ್ ಮಾಡೋಣ. ನೋಡೋಣ ತಡಿಯೋಣ, ಬೀಗರಿಗೆ ಒಂದು ಮಾತು ಕೇಳೋಣ. ಅವ್ರು ಬರ್ಲಿ, ಬಂದಾದ್ಮೇಲೆ ಬೇಕಾದ್ರೆ ಎಷ್ಟು ಜನ ಬರ್ತಾರೆ ಏನು ಎತ್ತ ತಿಳ್ಕೊಂಬಿಟ್ಟು ಇಲ್ಲೇ ಕೂರಿಸ್ಬಿಟ್ಟು ನಾವೇನು ಹೋಗೋದು ಬೇಡ. ನಮ್ಮ ಗಜೇಂದ್ರಂಗ ಇಲ್ಲ ಇವರಿಗೆ ಕುಮಾರಣ್ಣಂಗ ಯಾರ್ಯಾರ ಕಳ್ಸೋಣಂತೆ ಕಣಿ ಹೇಳು. ಯಾಕಂತ ಅಣ್ಣಯ್ಯ, ಅವತ್ತು ಗಜೇಂದ್ರ ಅಣ್ಣನು ನಮ್ಮ ಗೌರಮ್ಮ ಹೋದಾಗ ಪಾಪ ಅವರು ಚಿಕನ್ ಗಿಕನ್ ಎಲ್ಲ ತಗೊಂಬಂದು ಕಬಾಬು ಕೋಳಿ ಸಾಂಬಾರಂತೆ ಅದು ಇದು ಮಾಡಿ ಊಟ ಮಾಡಿಸೆಲ್ಲ ಕಳಿಸಿದ್ದಾರೆ. ಈಗ ನಾವು ಚೆನ್ನಾಗಿ ನೋಡ್ಕೋಬೇಕಲ್ವಾ? ಬೀಗರು ಬರ್ತಿದಾರ ಅಂದಮೇಲೆ ನೋಡಂತಡಿ ಮಾತಾಡೋಣಂತೆ. ಹಂಗಂತೀಯ? ನಾನು ಇನ್ನೇನು ಪುರ್ಸೊತ್ತಾಗಿದ್ದೀವಲ್ಲ ಅತ್ಲಾಗಿ ಹೋಗ್ಬಿಟ್ಟು ಅತ್ಲಾಗಿ ಬೀಗರವ್ರು ಬರೋಕ್ಕಿಂತ ಮುಂಚೆನೆ ಅತ್ಲಾಗಿ ಕೋಳಿ ಕಟ್ ಮಾಡಿಸ್ಕೊಂಡ್ ಬಂದ್ಬಿಟ್ಟಿದ್ರೆ ಆಗ್ತಿತ್ತು ಅಂತ. ಯಾಕಂತೀಯ? ಇವನು ನಮ್ಮ ಗಜೇಂದ್ರ ಇದ್ದಾನಲ್ಲ, ಹೋಗಲ್ಲ ಕಣಪ್ಪ, ನನಗೆ ಕೆಲಸ ಆಯ್ತು ಕಣಪ್ಪ ಅಂತ ಹೇಳ್ಬಿಟ್ರೆ ಏನು ಮಾಡೋಣ? ಕುಮಾರಣ್ಣನು ಇದಾನಲ್ವಾ? ಸರಿ ಆಯ್ತು ಬಿಡು, ಕುಮಾರಣ್ಣಂಗೆ ಹೇಳಿ ಕಳಿಸಿದ್ರೆ ಅವ್ನು ತಗೊಂಬರ್ತಾನೆ. ಬೇಕಾದ್ರೆ ನೋಡೋಣ ತಡಿ, ಫೋನ್ ಮಾಡಿ ಒಂದು ಮಾತು ಕೇಳೇ ಬಿಡ್ತೀನಿ ನೀನು ಹೇಳ್ದಂಗೆನೆ. ಹಲೋ ಬೀಗ್ರೆ, ನಾನು ಗಜೇಂದ್ರರಪ್ಪ, ಗೊತ್ತಾಯ್ತಾ? ಹ್ಞೂ ಎಲ್ಲಿದ್ದೀರಾ? ನಮ್ಮ ಹುಡುಗ ಹೇಳ್ದ ಗಜೇಂದ್ರ ಎಲ್ಲ ಬರ್ತಿದ್ದೀರಂತೆ. ಹೌದಾ? ಇನ್ನು ಊರ ಹತ್ತತ್ರ ಇದ್ದೀರಾ? ಸರಿ 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 ಆಯ್ತು, ಬನ್ನಿ ಬೇಗ ಬನ್ನಿ. ವಾ ಹೇಳ್ದ ಅತ್ಲಾಗಿ ನೀವು ಹೇಳ್ಬಿಡ್ರಿ ಅಂತ ಹೇಳಿದ್ರಾ? ಸರಿ ಬೀಗ್ರೆ, ಬೇಗನೆ ಬರ್ರಿ. ತಿಂಡಿ ಎಲ್ಲ ತಿಂಡಿ ಇಲ್ಲೇ ತಿನ್ನಿರಂತ ಕಣ್ ಬರ್ರಿ. ಬೇಗ ಬರ್ರಿ. ಮಾತಾಡೋಣಂತ ಕಣ್ ಬರ್ರಿ, ನಾವು ಕಾಯ್ತಿದ್ದೀವಿ. ನಾನು ನನ್ನ ತಮ್ಮ ಇಲ್ಲೇ ಇದ್ದೀವಿ ಮಂತವ್ಲನೇ. ಬೇಗ ಬೇಗ ಬಂದ್ಬಿಡಿ. ಸರಿ ಬೀಗ್ರೆ ಆಯ್ತು, ಕಾಯ್ತಿರ್ತೀವಿ. ಬೇಗ ಬನ್ನಿ, ಆರಾಮಾಗೆ ಬನ್ನಿ, ಅರ್ಜೆಂಟ್ ಏನಿಲ್ಲ. ಅಣ್ಣ ಅಣ್ಣ ಏನಂತಣ್ಣ? ಅಲ್ಲ ಬೀಗರು ಬರ್ತಿದಾರಂತ? ಹ್ಞೂ ಕಣ ಪಾಪ, ಬೀಗ್ರು ಬರ್ತಿದಾರಂತೆ. ಅಲ್ಲೇ ಊರ ಹತ್ರ ಇದೀವ ಅಂತ ಹೇಳಿರುವ. ಇನ್ನೇನು ಏನು ಮಾತಾಡಲಿಲ್ಲ ನಾನು. ಇಲ್ಲೇ ಮಾತಾಡ್ಸಿದ್ರೆ ಆಗುತ್ತೆ ಅಂತ ಜಾಸ್ತಿ ಏನು ಮಾತಾಡ್ಸೋಕ್ಕೇನು ಹೋಗ್ಲಿಲ್ಲ. ಕಾಯ್ತಿದ್ದೀವಿ ನಾನು ನನ್ನ ತಮ್ಮ, ಬೇಗ ಬಂದ್ಬಿಡ್ರಿ ಅಂತ ಹೇಳಿದೆ. ಇನ್ನೇನು ಪಾಪ, ತಡಿ, ನಿಮ್ಮ ಅತ್ತಿಗೆಗೆ ಹೇಳ್ತೀನಿ ಬೀಗ್ರು ಬರ್ತಿದ್ದಾರೆ, ಏನಾರು ಜ್ಯೂಸ್ ಏನಾರು ರೆಡಿ ಮಾಡ್ಕೊಳ್ರಿ ಅಂತ. ನಿಮ್ಮ ಅತ್ತಿಗೆಗೂ ಗೌರಮ್ಮಂಗೆ ಹೇಳ್ತೀನಿ. ಇವಳೆ ಲೇ ಲೇ ಇವಳೆ ಬಾರ ಇಲ್ಲಿ. ಏನ್ರಿ ಯಾಕ್ರಿ ಕೂಕಂತಿದ್ದೀರಾ? ಯಾಕ್ರಿ ಏನಾಯ್ತ್ರಿ? ಯಾತು ಇಲ್ಲ ಕಣೆ ಇವಳೆ, ಏನಿಲ್ಲ. ಗಜೇಂದ್ರರ ಮಾವ ಬರ್ತಿದಾರಂತೆ, ಬೀಗ್ರು ಬರ್ತಿದಾರಂತೆ, ಇನ್ನೇನು ಊರ ಹತ್ತತ್ರ ಇದಾರಂತೆ. ಹಂಗಾಗಿ ಏನಾದ್ರು ಕುಡಿಯೋಕೆ ಏನಾದ್ರು ಜ್ಯೂಸು ಟೀನೋ ಏನಾರು ರೆಡಿ ಮಾಡಿರು ಬೇಗ ಬಂದ ತಕ್ಷಣ. ಅಲ್ಲ ಬೆಳಿಗ್ಗೆ ಮಾಡಿದ್ದು ತಿಂಡಿ ಆಯ್ತಾ? ಏನಾದ್ರು ಇವಾಗ ಬಿಸಿ ಬಿಸಿ ಏನಾರು ಮಾಡ್ಕೊಡ್ತೀಯಾ? ಏನ್ರಿ ಹೇಳ್ತಿದ್ದೀರಾ ನೀವು? ಬೀಗ್ರು ಬರ್ತಿದಾರೆ, ಬೆಳಿಗ್ಗೆ ಏನಾರು ಕೊಡಕ್ಕಾಗುತ್ತಾ? ಇವಾಗ ಏನಾದ್ರು ಬಿಸಿ ಬಿಸಿಯಾಗಿ ಏನಾರು ಅಡಿಗೆ ಮಾಡಿದ್ರೆ ಆಗುತ್ತೆ? ಅಲ್ಲ ಕಣ್ರಿ, ಏನ್ ಸಮಾಚಾರ? ಹಿಂಗೆ ಮೊನ್ನೆ ಇನ್ನು ಎಂಗೇಜ್ಮೆಂಟ್ ಮುಗಿಸ್ಕೊಂಡ್ ಬಂದಿದೀವಿ, ಅಲ್ಲ ಬರ್ತಿದಾರೆ, ಯಾಕ್ರಿ? ಯಾಕೇನಾಯ್ತು? ಯಾತು ಇಲ್ಲ ಕಣೆ, ಗಜೇಂದ್ರ ಹೇಳ್ತಿದ್ದ ಅದೇ ಮುಹೂರ್ತ ಡೇಟು ಫಿಕ್ಸ್ ಮಾಡೋದಕ್ಕೆ ನಾವು ಬರ್ತಿದ್ರು ಕಣಪ್ಪ, ಬರ್ತಿದಾರೆ ಅಂತ ಹೇಳಿರು. ರಮ್ಯಾ ಫೋನ್ ಮಾಡಿದ್ಲು ನನಗೆ, ಇನ್ನೇನು ಹತ್ತತ್ರ ಇದ್ದಾರಂತೆ ಅಂತ ಹೇಳಿರು. ನಾನೇನು ಜಾಸ್ತಿ ಏನು ಕೇಳಕ್ ಹೋಗ್ಲಿಲ್ಲ. ಈಗ ಫೋನ್ ಮಾಡಿದಾಗ ಫೋನ್ ಮಾಡಿಬಿಟ್ಟು ನಾನೇ ಕೇಳಿದೆ ಎಲ್ಲಿದ್ದೀರಾ ಬೀಗ್ರೆ ಅಂದಾಗ, ಊರ ಹತ್ತತ್ರ ಇದೀವಿ ಬೀಗ್ರೆ, ಬರ್ತಿದೀವಿ ಅಂತ ಹೇಳಿರು. ಅದಕ್ಕೆ ನಿನ್ಗೆ ಏನಾರು ರೆಡಿ ಮಾಡ್ಕೊಳ್ಳಮ್ಮ ಕುಡಿಯಕ್ಕೆ, ಏನಾದ್ರು ನೀನು ಗೌರಮ್ಮ ಇದ್ದೀರಲ್ಲ ಏನಾರು ರೆಡಿ ಮಾಡ್ಕೊಳ್ರಿ ಅಂತ ಹೇಳಿದೆ. ಹೋಗ್ ಬೇಗ. ಹೌದಾ? ಏನ್ರಿ ನಮ್ಗಿಂತ ಜಾಸ್ತಿ ಅರ್ಜೆಂಟ್ ಅಲ್ಲಿ ಬೀಗ್ರೆ ಇದಾರೆ ಕಣ್ರಿ. ಹೆಂಗ ಬಿಡ್ರಿ ಅತ್ಲಾಗಿ. ಹೆಂಗ ಎಂಗೇಜ್ಮೆಂಟ್ ಹೆಂಗೆ ಬೇಗ ಆದಂಗೆ
ಸದ್ಯ ಇದು ಬೇಗ ಮುಗಿದು ಬಿಟ್ರೆ ಸಾಕು ಅತ್ಲಾಗ ಮದುವೆ ಒಂದು ಆಗ್ಬಿಟ್ರೆ ಅತ್ಲಾಗಿ ನಮಗೂ ನೆಮ್ಮದಿನೇ ಅತ್ಲಾಗಿ ಅಲ್ಲ. ಈಗ ದಿನ ಗೊತ್ತಾಗ್ಬಿಟ್ರೆ ರೀ ಮಾತ್ರ ಎಲ್ಲದನ್ನು ಸರಿಯಾಗಿ ಹೋಗ್ಬಿಡುತ್ತೆ ಕಣ್ರಿ. ಮಾತ್ರ ಏನಂತೀರಾ ಅಲ್ವಾ? ಈಗ ಚೌಟ್ರಿಗೆ ಹೇಳ್ಕೊಳೋದಕ್ಕೆ, ಅಡಿಗೆದವ್ರಿಗೆ ಹೇಳ್ಕೊಳೋದಕ್ಕೆ, ಬೀಗರ ಊಟ ಮಾಡಿಸೋದಕ್ಕೆ, ಮದುವೆ ಕಾರ್ಡ್ ಹಾಕ್ಸ್ ಬರ್ಸೋದಕ್ಕೆ ಪ್ರತಿಯೊಂದಕ್ಕೂ ಸರಿಯಾಗಿ ಹೋಗ್ಬಿಡುತ್ತೆ ಕಣ್ ಹೇಳ್ರಿ. ಹ್ಞೂ ಕಣೆ ಇವಳೆ, ಅದಕ್ಕೋಸ್ಕರನೇ ತಾನೇ ನಾನು ಅತ್ಲಾಗಿ ಬಂದ್ಬಿಡ್ಲಿ ಅಂತ ಹೇಳ್ತಿರೋದು. ಹೆಂಗ ನಾಳೆ ನಾಡಿದ್ರೆ ನಾನೇ ಫೋನ್ ಮಾಡಿ ಅತ್ಲಾಗಿ ಬೀಗರಿಗೆ ಕರೆದು ಬಿಡೋಣ ಅಂದ್ಕೊಂಡಿದ್ದೆ. ಇಲ್ಲ ನಾವೇ ಹೋಗೋಣ ಅತ್ಲಾಗಿ ಮುಹೂರ್ತದ್ದು ಡೇಟು ದಿನಾಂಕ ಫಿಕ್ಸ್ ಮಾಡೋದಕ್ಕೆ ಅಂತ ಅನ್ಕೊಂಡಿದ್ದೆ. ಅಷ್ಟರಲ್ಲಿ ಹಂಗ ದೇವ್ರ ದಯದಿಂದ ಹಂಗ ಬೀಗರ ಬರ್ತಿದಾರ ಅಂದಮೇಲೆ ಇನ್ನೂ ಒಳ್ಳೇದೇ ಆಗೋಯ್ತಲ್ಲ ಇಲ್ವಾ ಅಲ್ವಾ? ಇನ್ನೂ ಒಳ್ಳೇದೇ ಆಗೋಯ್ತು ಬಿಡು. ಲೇ ಲೇ ಇವಳೆ, ಆಯ್ತು ಇವಾಗ ಬೀಗರು ಬರೋದಕ್ಕಿಂತ ಮುಂಚೆ ಏನಾದರೂ ಒಂದ್ರಿಟ್ಟು ಕುಡಿಯೋಕೆ ಏನಾರು ಮಾಡಿ ಹೋಗು, ಸರಿನಾ? ನೋಡೋಣ ಅವ್ರೇನಾದ್ರು ಉಳ್ಕೊಂತಾರ ಅಂತ ಹೇಳಿದ್ರೆ ಬೇಕಾದ್ರೆ ಸಾಯಂಕಾಲ ಏನಾದ್ರು ಕೋಳಿ ಗಿಳಿ ಏನಾದ್ರು ತಗೊಂಬಂದ್ರೆ ಆಗುತ್ತೆ, ಊಟ ಮಾಡ್ಕೊಂಡು ಹೋಗ್ಲಿ. ಹೋಗು ಬೇಗ. ಎಲ್ಲಿ ಗೌರಮ್ಮ, ಎಲ್ಲಿ ನೀನು ಗೌರಮ್ಮ ಇಬ್ರು ಸೇರ್ಕೊಂಡು ಮಾಡಿ ಹೋಗ್ರಿ. ಅಲ್ಲ ಕಣ್ರಿ, ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ ಇಲ್ಲಿ. ಕೆಂಬೇರೆ, ಈಗ ಬೀಗರು ಒಬ್ರೇ ಬರ್ತಿದಾರೋ ಅವ್ರ ಜೊತೆ ಯಾರಾದ್ರೂ ಬರ್ತಿದಾರೋ, ಅವ್ರ ಅಳಿಯಂದ್ರು ಯಾರಾದ್ರೂ ಬರ್ತಿದಾರ ಅಂತ? ನನಗೂ ಗೊತ್ತಿಲ್ಲ ಕಣೆ ಇವಳೆ, ಒಬ್ಬರೇ ಸಾಮಾನ್ಯಕ್ಕೆ ಬರಲ್ಲ ಅವರು. ಬಂದ್ರೆ ಇನ್ನೇನು ಅವ್ರ ಅಳಿಯಂದ್ರಿಗೆ ಯಾರಿಗಾರ ಕರ್ಕೊಂಬರ್ತಿರ್ಬೇಕು, ಇಲ್ಲ ಅಣ್ಣ ತಮ್ಮಂದ್ರಿಗೆ ಯಾರಿಗಾರ ಜೊತೆಲಿ ಬರ್ತಿರ್ಬೇಕು. ಒಂದ್ ಇಬ್ರು 3 ಜನ ಬರ್ಬೋದು ಅಂದ್ಕೊಂಡಿದೀನಿ. ನೋಡಂದ್ಕಣಿ ಹೇಳು, ಅದಕ್ಕೇನಂತೆ ಯಾರು ಬರ್ಲಿ ನಮ್ಗೇನು, ಹೋಗಿ ರೆಡಿ ಮಾಡಿ ಹೋಗು. ಹಂಗಲ್ ಕಣ್ರಿ, ಜ್ಯೂಸು ಅಡಿಗೆ ಎಲ್ಲ ಮಾಡೋದಕ್ಕೆ ಹೇಳಿದ್ ನಾನು ಆಟೆಯ. ನನ್ಗೇನಾಗ್ಬೇಕು ಪಾಪ ಬರ್ಲಿ ಎಲ್ಲಾರು ನೆಂಟ್ರು. ಇನ್ನೊಂದು ನೆಂಟಸ್ಥಾನ ಮಾಡ್ತಿದೀವಿ ಅಂದ್ಮೇಲೆ ಅವ್ರ ಮಗಳಿಗೆ ನಮ್ಮನೆ ಕೊಡ್ತಿದಾರ ಅಂದ್ಮೇಲೆ ನೆಂಟ್ರ ಆಗ್ಬೇಕು. ಎಷ್ಟ್ ಜನ ಬಂದು ಊಟ ಮಾಡ್ಕೊಂಡು ಹೋಗ್ಲಿ, ನಮ್ಗೇನ್ ಕಡಿಮೆ ಆಗೈತೆ ಆಯ್ತಾ? ಹಂಗಲ್ಲ ನಾನು ಕೇಳಿದ್ದು, ಅದಕ್ಕೋಸ್ಕರ ನೀವು ಎಷ್ಟ್ ಜನ ಬರ್ತಿದಾರೆ ಅವ್ರಿಗೆ ಜ್ಯೂಸ್ ಮಾಡೋದಕ್ಕಂತ ಕೇಳಿದ್ದು. ಇಲ್ಲ ಅಂದ್ರೆ ಹಂಗೆ ಉಳ್ಕೊಂಡ್ಬಿಡುತ್ತೆ. ನೀವು ಗಜೇಂದ್ರನ್ ಕುಡಿಯ ಅಂದ್ರೆ ಅವನು ಕುಡಿಯಲ್ಲ, ಕುಮಾರಣ್ಣಂಗೆ ಕುಡಿಯ ಏನಾದ್ರು ತಿನ್ನ ಅಂದ್ರೆ ಅವನು ತಿನ್ನಲ್ಲ. ಏನ್ ಮಾಡೋಣ ಹೇಳು? ಅದಕ್ಕೋಸ್ಕರ ಸರಿ ಆಯ್ತು ಹೋಗ್ರಿ ಬಿಡ್ಲಿ. ಒಂದ್ 2-3 ಜನ ಜಾಸ್ತಿ ಏನಾಗೇನೆ ಮಾಡ್ತೀನಿ, ಇನ್ನೇನ್ ಮಾಡೋಣ ರೀ? ಏನ್ರಿ ಮಾತಾಡ್ತಾ ಮಾತಾಡ್ತಾ ಬೀಗ್ರು ಬಂದೇ ಬಿಟ್ರು. ಓಹೋ ನಮಸ್ಕಾರ ಬೀಗ್ರೆ, ಚೆನ್ನಾಗಿದ್ದೀರಾ? ಇವಾಗ ಬಂದ್ರ? ಬನ್ನಿ ಬನ್ನಿ ಬನ್ನಿ, ಕುತ್ಕೊ ಬನ್ನಿ. ಬೀಗ್ರೆ, ನಾವೆಲ್ಲ ಚೆನ್ನಾಗಿದ್ದೀವಿ, ನೀವೆಲ್ಲ ಚೆನ್ನಾಗಿದ್ದೀರಾ? ಆರಾಮಾಗಿದ್ದೀರಾ? ಏನ್ ಬೀಗ್ರೆ ಮಾತಾಡ್ತಾನೆ ಇಲ್ಲ? ಆರಾಮಾಗಿ ಕುತ್ಕೊಂಡ್ಬಿಟ್ಟಿದ್ದೀರಾ? ಹ್ಞೂ ಕಣ್ ಬನ್ನಿ ಬೀಗ್ರೆ, ಇನ್ನೇನು ಮಾಡೋಣ ಹೇಳ್ರಿ. ಸದ್ಯಕ್ಕೆ ಏನು ಕೆಲ್ಸಗಳಿಲ್ಲ, ತೋಟ ತಾವಲು ಕೆಲ್ಸಗಳೆಲ್ಲ ಮುಗೀತು. ಇದ್ರೆ ಏನಾದ್ರು ಕೆಲ್ಸಗಳು ಏನಾದ್ರು ಇದ್ರೆ ಹುಡುಗರು ನೋಡ್ಕೊಂತಾರೆ. ಇನ್ನೇನು ಹುಡುಗರಿಗೆಲ್ಲ ಜವಾಬ್ದಾರಿ ಅನ್ನೋದು ಬಂದ್ಬಿಟ್ಟೈತೆ. ನಮ್ಗೆ ಇನ್ನೇನು ನಂದು ನನ್ನ ತಮ್ಮಂದು ಆ ಕಡೆ ಈ ಕಡೆ ಅಡ್ಡಾಡ್ಕೊಂಡು ಒಂದ್ಗಳಿಗೆ ತೋಟ, ಒಂದ್ಗಳಿಗೆ ಮನೆ, ಒಂದ್ಗಳಿಗೆ ಹೊಲ, ಅಲ್ಲಿ ಇಲ್ಲಿ ಫಂಕ್ಷನ್ಗೆ ಅಲ್ಲಿ ಇಲ್ಲಿ ಹೋಗೋದು, ಕುತ್ಕೊಂಡು ಮಾತಾಡೋದು, ಹಿಂಗೆ ಕಾಲ ಕಳಿತಿದೀವಿ. ಮತ್ತಿನ್ನೇನು ಬೀಗ್ರೆ ಸಮಾಚಾರ? ಗಜೇಂದ್ರ ಹೇಳ್ದ ನನ್ಗೆ ಹಂಗಂತ. ಅಪ್ಪ ಮಾವ ಅವ್ರು ಬರ್ತಿದಾರಂತೆ ಮನೆ ಹತ್ರ. ನಾನೊಂದ್ ಸ್ವಲ್ಪ ಹೊಲತ್ತ ಹೋಗಿ ಬರ್ತೀನಿ, ಇದ್ರ ಹತ್ರ ಸ್ಕೂಲ್ ಫಾರಂ ಹತ್ರ ಮಾವನವರು ಬರ್ತಿದಾರಂತೆ ಅಂತ ಹೇಳ್ದ. ನನ್ಗೆ ಇದೇನಿದು ಬೀಗರು ಹಿಂಗೆ ಸಡನ್ ಆಗಿ ಒಂದೇ ಸಲ ಅಚಾನಕ್ ಆಗಿ ಬರ್ತಿದಾರಲ್ಲ ಅಂತ ಆಶ್ಚರ್ಯ ಆಗೋಯ್ತು. ಸುಮ್ಕಿರ್ಲ ಪಾಪ ಸುಳ್ಳು ಯಾಕೆ ಕೇಳ್ತೀಯ ಅಂತ ಹೇಳ್ದೆ. ಇಲ್ಲ ಕಣಪ್ಪ ಕೇಳಪ್ಪ, ಬೇಕಾದ್ರೆ ನಿನ್ಗೆ ಅನುಮಾನ ಇದ್ರೆ ಫೋನ್ ಮಾಡ್ಬಿಟ್ಟು ಅಂತ ಹೇಳದ್ನಲ್ಲ ಅವನು. ಅದಕ್ಕೆ ಒಂದ್ಸಲಿ ಯಾಕಾರ ಇರ್ಲಿ ಅಂತ ಫೋನ್ ಮಾಡಿದೆ. ಮತ್ತಿನ್ನೇನ್ ಬೀಗ್ರೆ ಸಮಾಚಾರ? ಕುತ್ಕೊ ಬನ್ನಿ. ಅಯ್ಯೋ ನಾನ್ ನೋಡ್ರಿ, ನಾನು ಅಂತ ದಡ್ಡ ಅಲ್ಲ, ನಾನ್ ಕುತ್ಕೊಂಡ್ಬಿಟ್ಟು ನಿಮ್ಗೆ ಇನ್ನೂ ನಿಲ್ಲಿಸ್ಕೊಂಡೇನೆ ಮಾತಾಡಿಸ್ತಿದ್ದೀನಲ್ಲ. ಬರ್ರಿ ಮೊದ್ಲು ಕುತ್ಕೊ ಬರ್ರಿ. ಅಲ್ಲೇ ಇವಳೆ ಒಳಗೆ ಚೇರ್ ತಗೊಂಬ. ಹಂಗೆ ಬೀಗ್ರು ಬಂದಿದ್ದಾರೆ, ಕುಡಿಯಕ್ಕೆ ಏನಾದ್ರು ಜ್ಯೂಸ್ ಏನಾದ್ರು ತಗೊಂಬ. ಸರಿ ಕಣ್ರಿ ಆಯ್ತು. ಅಮ್ಮರೇ ಬೀಗ್ರೆ ಬರ್ರಿ ಸುಮ್ಕೆ. ಏನು ಅಂತ ಅರ್ಜೆಂಟ್ ಏನಿಲ್ಲ. ಇವಾಗಿನ್ನೂ ನಾನು ನಮ್ಮ ಮಳಿ ಅಂದ್ರು ಕಾರಲ್ಲೇ ಬಂದ್ವಲ್ಲ, ಅಷ್ಟೇನು ಸುಸ್ತೇನು ಆಗಿಲ್ಲ. ಹಂಗೆ ಒಂದ್ರಿಟ್ಟು ಅಲ್ಲೇನೇ ರೋಡ್ ಹತ್ರ ಕಬ್ನಾಲಿನ ಜ್ಯೂಸ್ ಬೇರೆ ಕುಡ್ಕೊಂಬಂದ್ವು. ಈಗ ಸದ್ಯಕ್ಕೆ ಏನು ಬೇಡ, ಇಟ್ರೆ ಒಂದು ಈಟೆ ಇಟ್ಟು ಟೀ ಇಡೀರಂತೆ ಕುಡಿಯಕ್ಕೆ. ಇಡೀರಂತೆ, ಆಮೇಕಿಂದ ಇಡೀರಂತೆ, ಈಗಲೇ ಬೇಡ. ಬನ್ನಿ ಅಮ್ಮರೇ. ಇರ್ಲಿ ಕಣ್ ಬರ್ರಿ. ಒಂದು ಗಳಿಗೆ ಕೂತ್ಕೊಂಡು ಮಾತಾಡ್ಬೇಕಂತಾನೆ ಬಂದಿದ್ವು. ಅರ್ಜೆಂಟಾಗೇನು ಹೋಗ್ಬೇಡಿ, ಬನ್ನಿ ಅಮ್ಮರೇ. ಮತ್ತಿನ್ನೇನಮ್ಮರೇ, ಎಂಗೇಜ್ಮೆಂಟ್ ಎಲ್ಲ ಆಯ್ತು. ಹೆಂಗೆ ಮದುವೆ ತಯಾರಿ ಎಲ್ಲ ಹೆಂಗೈತೆ? ಎಲ್ಲ ನಡೀತೈತೆ ಸಾವ್ಕಾರ್ರೆ? ಬೀಗ್ರೆ ಮದುವೆ ತಯಾರಿ ಎಲ್ಲ ಶುರು ಮಾಡ್ಕೊಂಡಿದ್ದೀರಾ ನೀವು? ಬೀಗ್ರೆ ಮಾತಾಡೋಣಂತೆ, ಮೊದ್ಲು ಕುತ್ಕೊಳ್ಳಿ ನೀವು. ಅಲ್ಲ ನೀವು ನನ್ನ ಮಗಂಗೆ ಮಗಳು ಕೊಡ್ತಿರೋ ಬೀಗ್ರು ನೀವು ಹೆಂಗಿರ್ಬೇಕು? ನೀವು ಕುತ್ಕೊ ಬನ್ನಿ ಮೊದ್ಲು. ನೀವು ಕುತ್ಕೊಳ್ರಿ. ನಿಲ್ಲಿಸ್ಕೊಂಡು ಮಾತಾಡೋದ್ರಲ್ಲಿ ನನಗೆ ಸರಿಯಾಗಲ್ಲ, ಬೇಜಾರಾಗ್ಬಿಡುತ್ತೆ ನೋಡ್ರಿ. ನಿನ್ಕೊಂಬಿಡ್ರಿ ಭಾಳ ಹೊತ್ತು. ಬನ್ನಿ ಕುತ್ಕೊ ಬನ್ನಿ. ಓಹೋ ರಂಗಜ್ನವ್ರು ಇಲ್ಲೇ ಇದ್ದೀರಾ? ನನಗೆ ಗೊತ್ತಾಗ್ಲೇ ಇಲ್ಲ ಕಣಿ. ಹೇಳ್ರಿ. ಅಣ್ಣ ತಮ್ಮ ಯಾವಾಗ್ಲೂ ಹಿಂಗೆ ಇರ್ತೀರಾ? ಅಲ್ಲ, ನಿಮಗೆ ನೋಡ್ಬಿಟ್ಟು ನನಗೆ ಹೊಟ್ಟೆ ಕಿಚ್ಚ ಅನ್ಸುತ್ತೆ ಕೆಲವು ಟೈಮು. ಅಬಾ ಬಾಬಾ, ಅಣ್ಣ ತಮ್ಮ ಇಷ್ಟೊಂದು ವಯಸ್ಸಾದ್ರೂ ಕೂಡ ಹೆಂಗಿರ್ತೀರಾ ಅಂದ್ರೆ, ಜೊತೆಲೆ ದಿನ ಒಂದು ಗಳಿಗೆನೂ ಬಿಟ್ಟಿರಲ್ವಲ್ಲ ನೀವು. ಎಲ್ಲಿಂದ ಎಲ್ಲೋದ್ರೂ ಒಂದೇ ತಾವಲೆ ಇರ್ತೀರಾ ಅಣ್ಣ ತಮ್ಮ. ತೋಟತ್ತ ಹೋದ್ರೂ ನನ್ನ ತಮ್ಮ ಇದ್ದಾನೆ ಜೊತೆಲೆ ಅಂತ ಬೀಗ್ರು ಹೇಳ್ತಾರೆ. ನೀವು ನಿಮಗೆ ಫೋನ್ ಮಾಡಿದ್ರೆ ನೀವು ಅಣ್ಣ ಇದ್ದಾನೆ ಜೊತೆಲೆ ಅಂತ ಹೇಳ್ತೀರಾ. ಒಂದು ಗಳಿಗೆನೂ ಬಿಟ್ಟಿರಲ್ವಲ್ಲ ನೀವು. ಲೆಕ್ಕ ಹಾಕ್ರಿ. ನಿಮ್ಮನ್ನು ನೋಡ್ಬಿಟ್ಟು ನಮ್ಮಂಥವ್ರೆಲ್ಲ ಕಲಿಬೇಕು. ಇವತ್ತಿನ ಕಾಲದ ಹುಡುಗರೆಲ್ಲ ಕಲಿಬೇಕು.
ಅಣ್ಣ ತಮ್ಮ ಎಷ್ಟು ಅನ್ಯೂನ್ಯತೆ ಇರ್ತಾರೆ, ಎಷ್ಟು ಒಬ್ರಿಗೊಬ್ರು ಬೆಲೆ ಗೌರವ ಕೊಟ್ಕೊಂಡು ಎಷ್ಟು ಚೆನ್ನಾಗಿರ್ತಾರೆ ಅಂತ. ಆ ಅಬ್ಬಾ ಅಬ್ಬಾ ನಿಮ್ ದೃಷ್ಟಿ ಮಾತ್ರ ಯಾರಿಗೂ ನಿಮ್ ಮೇಲೆ ಯಾರ ದೃಷ್ಟಿನೂ ಬೀಳ್ಬಾರ್ದು, ಯಾರ ಕಣ್ಣನ್ನು ಬೀಳ್ಬಾರ್ದು ಕಣ್ರಿ ಬೀಗ್ರೆ. ಹ್ಞೂ ಬನ್ನಿ ಬೀಗ್ರೆ, ಇವೆಲ್ಲ ಇದ್ದಿದ್ದೇನೆ ನಾವು ಮೊದ್ಲಿಂದಾನು ನಾನು ನಮ್ಮ ಅಣ್ಣ ಹಿಂಗೆ ಇರೋದು. ಬನ್ನಿ. ತಲೆ ಕೆಡಿಸ್ಕೊಳ್ತೀರಿ ನೀವು. ಮತ್ತೆ ಆರಾಮಾಗಿ ಬಂದ್ರ? ಎಲ್ಲ ಯೋಗಕ್ಷೇಮ ಎಲ್ಲ ಚೆನ್ನಾಗೈತ್ರ? ಪ್ರಯಾಣ ಎಲ್ಲ ಒಳ್ಳೇದು ಚೆನ್ನಾಗಾಯ್ತಾ? ಆರಾಮಾಗಾಯ್ತಾ? ಪಾಪ ರಂಗಪ್ಪ ಮೊದ್ಲು ಕೂತ್ಕೊಳ್ಳಿ ತಡಿ ರಂಗಪ್ಪ, ಬೀಗ್ರು ಆಮೇಕಿಂದ ಮಾತಾಡೋಣಂತೆ. ಹ್ಞೂ ಬೀಗ್ರೆ ಮೊದ್ಲು ಕೂತ್ಕೊ ಬನ್ನಿ ಬೀಗ್ರೆ. ಬೇಜಾರು ಮಾಡ್ಕೋಬೇಡಿ. ನೋಡಿ ನಾವು ನೋಡ್ರಿ ಅಂತ ದಡ್ರು ಅಂತೀರಾ, ನಾವು ಪಾಪ ನಿಮ್ಗೆ ನಿಲ್ಲಿಸ್ಕೊಂಡೆ ಮಾತಾಡ್ಸ್ತಿದೀವಿ. ಮೊದ್ಲು ಕೂತ್ಕೊಳ್ಳಿ, ಏನಿದ್ರು ಆಮೇಲಿಂದ ಮಾತಾಡೋಣ. ಅಮಾರೆ ಬೀಗ್ರೆ ಇದು ತಗೊಳ್ರಿ, ಇದರಲ್ಲಿ ಸ್ವಲ್ಪ ಹಣ್ಣುಗಳಿದಾವೆ, ಸೇಬು, ಕಿತ್ಲೆ ಹಣ್ಣು, ಮೋಸಂಬಿ, ದ್ರಾಕ್ಷಿ ಎಲ್ಲ ಇದಾವೆ. ತಗೊಳ್ಳಿ, ಇದು ಒಳಗಡೆ ತಗೊಂಡೋಗಿ. ಅಯ್ಯೋ ಇದಾಗ್ ಬೀಗ್ರೆ, ಇವೆಲ್ಲ ಏನು ತಗೊಂಬರಕ್ ಹೋದ್ರಿ? ಮನೇಲೆ ಬೇಕಾದಷ್ಟೈತೆ ಹಣ್ಣು ಹಂಪಲ್ ಎಲ್ಲದೂನು. ತಿರ್ಗಾ ನೀವೇನಕ್ಕೆ ಇಷ್ಟೊಂದೆಲ್ಲ ಖರ್ಚು ಮಾಡ್ಕೊಂಡ್ ತಗೊಂಬರಕ್ ಹೋದ್ರಿ? ಆಗಲ್ಲ ಬೀಗ್ರೆ, ನಾವು ಬರ್ತಿದೀವಿ ಅಂದ್ಮೇಲೆ ಈಗ ನಮ್ ನೆಂಟ್ರ ಮನೆ ಈಗ ಆಯ್ತಾ, ನಾವು ತಗೊಂಬರೋದು ನಮ್ ಕರ್ತವ್ಯ ಅಲ್ವರ. ಈಗ ನೀವು ಬಂದ್ಬಿಟ್ರೆ ನಮ್ಮ ಮನೆಗೆ ಸುಮ್ಕೆ ಬಂದ್ಬಿಡ್ತೀರಾ, ಬರಿಗೈಯಾರೆ ಬರ್ತೀರಾ, ಯಾವುದೇ ಕಾರಣಕ್ಕೂ ಬರಲ್ಲ. ಹಂಗೆ ನಾವು ತಗೊಂಬರ್ಬೇಕಲ್ವರ. ತಗೊಳ್ಳಿ. ಹ್ಞೂ ಮನೇಲಿ ಮಕ್ಕಳು ಮೊಮ್ಮಕ್ಕಳು ಎಲ್ಲಾರು ಇದಾರೆ, ತಿಂತಾರೆ. ಇನ್ನೇನು ಸ್ವಸಂದ್ರಗಳಿದ್ದಾರೆ, ಎಲ್ಲಾರು ಕೂತ್ಕೊಂಡು ತಿಂತಾರೆ. ತಗೊಳ್ಳಿ ಅಮ್ಮಾರೆ. ಪಾಪ ಕೂತ್ಕೊಳ್ಳಪ್ಪ, ಯಾಕಪ್ಪ ನಿಂತಿದ್ಯಾ ನೀನು? ಕೂತ್ಕೊಳ್ಳಪ್ಪ, ಕೂತ್ಕ. ಮತ್ತೆ ಇನ್ನೇನ್ ಬೀಗ್ರೆ ಸಮಾಚಾರ? ಎಲ್ಲ ಎಂಗೇಜ್ಮೆಂಟ್ ಎಲ್ಲ ಚೆನ್ನಾಗಾಯ್ತ್ರ ನಿಮ್ಗೆ? ಎಲ್ಲ ಇಡಿಸ್ತಾ ಇಷ್ಟ ಆಯ್ತಾ? ಹೆಂಗ್ ಅನಿಸ್ತು? ಅವತ್ತು ಸಿಕ್ಕಾಬಟ್ಟೆ ಮನೇಲಿ ನೆಂಟ್ರು ಬೇರೆ ಜನಗಳು ಸಿಕ್ಕಾಬಟ್ಟೆ ಬ್ಯುಸಿ ಆಗ್ಬಿಟ್ಟಿದ್ವು. ಹಂಗಾಗಿ ಬೀಗ್ರೆ ನಮ್ಗೆ ಗೊತ್ತಾಗ್ಲಿಲ್ಲ ಕಣ್ ಬೀಗ್ರೆ. ಆಯ್ತಾ? ಸರಿಯಾಗಿ ಮಾತಾಡ್ಸಕ್ಕೂ ಆಗ್ಲಿಲ್ಲ, ನಿಮ್ಗೆ ನೋಡ್ಕೊಳಕ್ ಆಗ್ಲಿಲ್ಲ. ಆಯ್ತರ ಬೇಜಾರ್ ಮಾಡ್ಕೋಬೇಡಿ ಬೀಗ್ರೆ. ಇಷ್ಟ ಆಯ್ತ್ರ ನಿಮ್ಗೆ? ನಿಮ್ಗೆ ಅವತ್ತು ಕೂತ್ಕೊಂಡು ಒಂದ್ರೀಟು ಕೂತ್ಕೊಂಡು ಹಣ್ಣು ಹಂಪಲೇನಾರ ತಿನ್ನೋಣಂದ್ರೂ ಪುರ್ಸತ್ತಿಲ್ಲ ಬೀಗ್ರೆ ನನಗೆ. ಏನ್ ಮಾಡ್ತೀರಾ ಹೇಳ್ರಿ? ಮನೇಲೆಲ್ಲ ನೆಂಟ್ರು ಊರವ್ರಿಗೆ ಬೇರೆ ಊಟಕ್ಕೆ ಕರಿಬೇಕಿತ್ತು. ಹಂಗಾಗಿ ಸಿಕ್ಕಾಬಟ್ಟೆ ಬೆಳಿಗ್ಗೆಯಿಂದ ಬೇರೆ ಸಾಕಾಗ್ಬಿಟ್ಟಿತ್ತು. ಭಟ್ರು ಬೇರೆ ಬಂದಿದ್ರು, ಭಟ್ರು ಕಳಿಸ್ಕೊಡ್ಬೇಕಿತ್ತು. ಮತ್ತೆ ಡೆಕೋರೇಷನ್ ಅವ್ರಿಗೆ ಅವ್ರಿಗೂ ಬೇರೆ ಕಳಿಸ್ಬೇಕಿತ್ತು. ಹಂಗಾಗಿ ಆ ಕಡೆ ಈ ಕಡೆ ಗಮನ ಹರಿಸ್ಬಿಟ್ಟೆ ನಾನು. ನಿಮ್ಗೆ ಕರೆಕ್ಟಾಗಿ ನೋಡ್ಕೊಳಕ್ಕಾಗ್ಲಿಲ್ಲ, ಮಾತಾಡ್ಸೋಕ್ಕಾಗ್ಲಿಲ್ಲ. ಏನು ಬೇಜಾರು ಮಾಡ್ಕೊಂಡ್ರು ಏನು? ನಮ್ಮವರು ಹಂಗೆ ಹೇಳ್ತಿದ್ರು, ರೀ ನೀವು ಕರೆಕ್ಟಾಗಿ ಬೀಗ್ರಿಗೆ ಯಾರಿಗೂ ಮಾತಾಡಿಸ್ತಿಲ್ಲ, ರಂಗಜ್ಜ ಅವ್ರಿಗೆ ಸಾವುಕಾರಿಗೆ ಯಾರಿಗೂ ಎಲ್ಲ ಬೇಜಾರು ಮಾಡ್ಕೊಂಡ್ರೆ ಏನೋ ಅಂತ ಹೇಳ್ತಿದ್ರು. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಬೀಗ್ರೆ. ಏನು ಮಾಡ್ತೀರಾ, ಮದ್ವೆ ಬಿಸಿ ಅಲ್ವರ, ಹಂಗಾಗಿ. ಅಯ್ಯೋ ಸುಮ್ಕಿರಿ ಬೀಗ್ರೆ. ಅಲ್ಲ ಪಾಪ ನೀವು ಇಷ್ಟೊಂದೆಲ್ಲ ಚೆನ್ನಾಗಿ ನೋಡಿ ನಮ್ಗೆಲ್ಲ ಮಾತಾಡಿಸಿ ಇಷ್ಟೊಂದೆಲ್ಲ ಚೆನ್ನಾಗಿ ಮಾಡಿಸಿದಿರಾ, ಇಷ್ಟೊಂದೆಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ಎಂಗೇಜ್ಮೆಂಟ್ ಎಲ್ಲ ಬಹಳ ಇಷ್ಟ ಆಯ್ತು. ನಮ್ಮ ಮೂರವರೆಲ್ಲರೂ ಹಂಗಂತಾನೆ ಮಾತಾಡ್ತಿದ್ದಾರೆ. ಸಾವುಕಾರ್ರೆ ನಿಮ್ಮ ಮಗಂದು ಗಜೇಂದ್ರಂದು ಎಂಗೇಜ್ಮೆಂಟ್ ಮಾತ್ರ ಬಹಳ ಚೆನ್ನಾಗಿ ಮಾಡಿದ್ರು ಕಣ್ರಿ ಸಾವುಕಾರ್ರೆ. ಅಷ್ಟು ಚೆನ್ನಾಗಿ ಮಾಡ್ತಾರಂತ ನಾವು ಯಾರು ಊಹಿಸ್ಕೊಂಡಿರಲಿಲ್ಲ. ಒಳ್ಳೆ ಮದ್ವೆ ಮಾಡಕ್ ಮಾಡ್ಬಿಟ್ಟಿದ್ದಾರೆ ಅಂತ ಎಲ್ಲ ಬಹಳ ಇಷ್ಟಪಟ್ರು. ನೀವು ನೋಡಿರಿ ಹಿಂಗೆ ಹೇಳ್ತಿದಾರಲ್ಲ ಪಾಪ. ಅಲ್ಲ ನಿಮ್ ಜಾಗದಲ್ಲಿ ನಾವಿದ್ದುದೂ ಒಂದ್ಗಳಿಗೇನು ಪುರ್ಸತ್ತಿರಲ್ಲ ನಮ್ಗೆ. ಪಾಪ ನಾವು ಇಷ್ಟೊಂದು ಹುಡುಗರು ಇದ್ರು ಕೂಡ ಕೆಲವು ಟೈಮು ಸುಸ್ತಾಗ್ಬಿಡುತ್ತೆ ನಮ್ಗೆ. ಅಂತದ್ರಲ್ಲಿ ಪಾಪ ನೀವು ನಿಮ್ಮ ಅಳಿಯಂದ್ರು ಇಬ್ರೇಂದನೆ ಇಷ್ಟೊಂದೆಲ್ಲ ಮೇಂಟೈನ್ ಮಾಡಿದಿರಲ್ಲ ನೀವು. ನಿಮ್ಗೆ ಮೆಚ್ಚಬೇಕಾಗಿದ್ದೆ ಕಣಿ ಹೇಳ್ರಿ. ಅಷ್ಟು ಚೆನ್ನಾಗಿ ಮಾಡಿಸಿದಿರ, ನಮ್ಗಂತೂ ಬಹಳ ಖುಷಿ ಆಯ್ತು. ನಾವ್ ಯಾಕೆ ಬೇಜಾರು ಮಾಡ್ಕೊಂಡು ಮಾತಾಡ್ಸಿಲ್ಲ ಅಂತ ಚೆನ್ನಾಗೇ ಮಾತಾಡ್ಸಿ ಎಲ್ಲ ನೋಡಿ ಎಲ್ಲ ಕಳ್ಸಿದ್ದೀರಾ. ನಿಜವಾಗ್ಲೂ ನಮ್ಗೆ ಏನು ಬೇಜಾರಿಲ್ಲ, ಬಹಳ ಖುಷಿ ಆಯ್ತು, ಬಹಳ ಇಷ್ಟ ಆಯ್ತು. ಏನಪ್ಪ ರಂಗಪ್ಪ? ಮೂಕಡ್ರಿ ಬೀಗ್ರೆ, ಎಲ್ಲಾದ್ರೂ ಉಂಟಾ? ಅಲ್ಲ ಇಷ್ಟು ಚೆನ್ನಾಗಿ ಮಾಡಿಸ್ ಕಳ್ಸಿದೀರಾ ನೀವು ಎಂಗೇಜ್ಮೆಂಟ್ ಎಲ್ಲ. ನಾವು ಅದ್ರ ಬಗ್ಗೆ ಏನಾದ್ರೂ ಮಾತಾಡಕ್ಕಾದ್ರೂ ಆಗುತ್ತಾ? ಸುಮ್ಕಿರಿ. ಅದಿರ್ಲಿ ಬೀಗ್ರೆ, ಮತ್ತೆ ಏನ್ ಸಮಾಚಾರ? ಏನ್ ಬಂದಿದ್ದು ವಿಷಯ ಗೊತ್ತಾಗ್ಲಿಲ್ಲ, ಹಿಂಗ್ ಕೇಳ್ತೀನಿ ಅಂತ ಅನ್ಕೋಬೇಡಿ. ಬಂದಿದ್ದು ನೀವು ಬನ್ನಿ, ಹಂಗಲ್ಲ ನಾನು ಹೇಳಿದ್ದು, ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಡಿ. ಅದೇನಂದ್ರೆ ಏನ್ ಸಮಾಚಾರ, ಏನು ವಿಷಯ ಇಲ್ದಂಗೆ ಬರಲ್ವಲ್ಲ ನೀವು, ಹಂಗಾಗಿ ಕೇಳಿದ್ದು ಆಟೆಯ. ಏನ್ ಬೀಗ್ರೆ ಸಮಾಚಾರ? ಸಮಾಚಾರ ಇನ್ನೇನ್ ಬೀಗ್ರೆ, ನಿಮ್ಗೆ ಗೊತ್ತಿರೋ ವಿಚಾರನೇ. ನಿಮ್ಗೆ ಗೊತ್ತಿಲ್ದಿರೋದು ಇನ್ನೇನೈತೆ ಹೇಳ್ರಿ. ಆಯ್ತಾ? ಏನಿಲ್ಲ, ಅದೇ ಕಣ್ ಬೀಗ್ರೆ. ಇವಾಗ ಏನಾಗಿದೆ ಅಂದ್ರೆ ಈಗ ಮದ್ವೆನೂ ಬೇಗ ಮಾಡ್ಬಿಡೋಣ ಅಂತ. ಹೆಂಗೆ ಈಗ ಮನೆ ನೋಡೋ ಶಾಸ್ತ್ರ, ಹೆಂಗೆ ಈಗ ಎಂಗೇಜ್ಮೆಂಟ್ ಮಾಡಿಬಿಟ್ಟು ಬೇಗನೆ ಒಂದು ವಾರದಲ್ಲೇ, ಅದೇ ರೀತಿ ಮದ್ವೆನೂ ಬೇಗನೆ ಮಾಡಿ ಮುಗಿಸ್ಬಿಡೋಣ ಅಂತ. ನನಗೆ ಯಾಕಂದರೆ ಹುಷಾರಿರಲ್ಲ ಬೀಗ್ರೆ, ನಾನು ಇರೋದು ಹೇಳ್ತಿದ್ದೀನಿ ನಿಮಗೆ. ಆವಾಗವಾಗ ನನಗೆ ಹುಷಾರಿರಲ್ಲ ಕರೆಕ್ಟಾಗಿ. ಚೆನ್ನಾಗಿರುವಾಗ್ಲೇನೆ ಕಣ್ಮುಂದೆ ನನ್ನ ಮಗಳ ಮದುವೆ ಮಾಡಿ ಮುಗಿಸ್ಬಿಡ್ಬೇಕಂತ ನನಗೆ ಭಾಳ ಆಸೆ. ಮಗಳದ್ದು ಮದುವೆ ಆಗ್ಬಿಟ್ರೆ ಅತ್ಲಾಗಿ ಕಿರೆ ಮಗಳದು ನೆಮ್ಮದಿ ಒಂಥರ. ಅಲ್ಲ ಅಳಿಯಂದ್ರೆಲ್ಲ ಇದ್ದಾರೆ, ಚೆನ್ನಾಗಿ ನೋಡ್ಕೊಳ್ತಾರೆ. ಆದ್ರೂ ನನಗೆ ಖುಷಿ ಇರುವಾಗ್ಲೇನೆ ಮದುವೆ ಮಾಡಿ ಮುಗಿಸ್ಬೇಕಂತ ಭಾಳ ಆಸೆ ಐತೆ. ಹಂಗಾಗಿ ಮದುವೆ ಮಾಡಬೇಕು ಅರ್ಜೆಂಟಾಗೇ. ಅದಕ್ಕೋಸ್ಕರ ಇವಾಗ ದಿನಾಂಕ ಎಲ್ಲ ಯಾವತ್ತು ಇದು ಮಾಡ್ಕೊಳ್ಳೋಣ, ಏನು ಎತ್ತ ಯಾಕಂತೀರ? ಈಗ
ದಿನಾಂಕ ಒಂದು ಮದುವೆ ದಿನಾಂಕ ಮುಹೂರ್ತದ ದಿನಾಂಕ ಒಂದು ಗೊತ್ತು ಮಾಡ್ಕೊಂಡ್ಬಿಟ್ರೆ ಸಾವುಕಾರ ನಾವು ಬೇಗ ಬೇಗ ಕೆಲಸಗಳೆಲ್ಲ ಮಾಡೋಕ್ಕಾಗುತ್ತೆ. ಈಗ ದಿನಾಂಕ ಗೊತ್ತು ಮಾಡ್ಕೊಂಡ್ರೆ ನಾವು ಚೌಟ್ರಿಗೆ ಆರ್ಡರ್ ಕೊಡೋದಕ್ಕಾಗೋದು, ಚೌಟ್ರಿ ಬುಕ್ ಮಾಡೋಕ್ಕಾಗೋದು. ಅದೇ ರೀತಿ ಬಂದ್ಬಿಟ್ಟು ಡೆಕೋರೇಷನರಿಗಾಗಲಿ, ಊಟದವ್ರಿಗಾಗಲಿ, ಭಟ್ರಿಗಾಗಲಿ, ಪ್ರತಿಯೊಂದಕ್ಕೂ ಒಂದು ನೀರು ತರಿಸೋದಾಗಲಿ, ಅದೇ ರೀತಿ ಈಗ ಸೀರಿಯಲ್ ಸೆಟ್ ಹಾಕ್ಸೋದಕ್ಕಾಗಲಿ, ಪ್ರತಿಯೊಂದೂ ನಾವು ಅದೇ ಪತ್ರಿಕೆ ಮಾಡಿಸೋದಕ್ಕೆ, ಪತ್ರಿಕೆ ಹಂಚೋದಕ್ಕಾಗಲಿ ಪ್ರತಿಯೊಂದಕ್ಕೂ ನಮಗೆ ಅವಶ್ಯಕತೆ ಇದೆ ಆಯ್ತಾ. ಹಂಗಾಗಿ ನಾವು ಮದುವೆ ದಿನಾಂಕನ ಫಿಕ್ಸ್ ಮಾಡಬೇಕು ಆದಷ್ಟು ಬೇಗನೆ. ನನ್ನ ಪ್ರಕಾರ ಈಗ ಬೇಗ ಅಂದರೆ ಬೇಗನೆ ಮದುವೆ ಮಾಡಿಬಿಡೋಣ ಅಂತ, ಮುಂದೆ ಹಾಕ್ಕಂತ ಹೋಗ್ಬಾರ್ದು. ಶುಭ ಕಾರ್ಯಗಳನ್ನ ಯಾವತ್ತೂ ಕೂಡ ಹಿಂದೆ ಮಾಡ್ತಾ ಹೋಗ್ಬಾರ್ದು ಸಾವುಕಾರ್ರೆ. ಬೇಗ ಬೇಗ ಮಾಡ್ಬೇಕಂತ ನನ್ನ ಆಸೆ. ಮೊದಲಿಂದನೂ ಅಷ್ಟೇ, ಅದೇ ಕೆಲಸ ಅಂತ ಅಲ್ಲ, ಏನು ಕೆಲಸ ಇದ್ರೂ ಪರವಾಗಿಲ್ಲ, ನನಗೆ ಬೇಗ ಆಗಿ ಮುಗಿಸ್ಬಿಡ್ಬೇಕು ಅಂತ ನನ್ನ ಆಸೆ. ಹಂಗಾಗಿ ಎಲ್ಲ ಇನ್ನೇನು ನಿಶ್ಚಿತಾರ್ಥ ಎಲ್ಲ ಆಯ್ತರಲ್ಲ, ನಮ್ಮ ಹೆಂಡ್ತಿನೂ ಹಂಗಂತಾರೆ ಹೇಳಿ ಕಳ್ಸಿರು, ಹೋಗ್ರಿ ಇನ್ನೇನು ಬೀಗ್ರಮ್ಮಂತ ಹೋಗ್ಬಿಟ್ಟು ಮುಹೂರ್ತ ದಿನಾಂಕ ಒಂದು ಫಿಕ್ಸ್ ಮಾಡಿ ಬಂದ್ಬಿಡ್ರಿ, ಅತ್ಲಾಗಿ ನೆಮ್ಮದಿ ಆಗೋಗ್ಬಿಡುತ್ತೆ, ಸಮಾಧಾನ ಆಗೋಗ್ಬಿಡುತ್ತೆ, ನಮಗೂ ಆಗುತ್ತೆ ಅವ್ರಿಗೂ ಆಗ್ಬಿಡುತ್ತೆ ಅಂತ ಹೇಳ್ತಿದ್ರು. ಹಂಗಾಗಿ ಬಂದೆ ಕಣ್ ಬೀಗ್ರೆ. ಖುಷಿ ವಿಚಾರ ಬೀಗ್ರೆ, ಖುಷಿ ವಿಚಾರ. ಅಲ್ಲ ನಾವು ಇದ್ರ ಬಗ್ಗೆನೇ ಮಾತಾಡ್ತಿದ್ವು. ನಮ್ಮ ಹೆಂಡ್ತಿನೂ, ನಮ್ಮ ಗೌರಮ್ಮ, ನಮ್ಮ ರಂಗಪ್ಪ ಎಲ್ಲಾರು ಒಂದು 10 ಸಲ ಹೇಳಿರು. ನೆನ್ನೆನೆ ಸಾಯಂಕಾಲನೇ ನಿಮಗೆ ಫೋನ್ ಮಾಡೋಣ ಅಂದ್ಕೊಂಡೆ. ಏನಂತ ಅಂದರೆ ನಮ್ಮ ತಮ್ಮ ಹಂಗಂತಾನೆ ಹೇಳ್ದ, ಅಣ್ಣ ಈಗ ಮದುವೆ ದಿನಾಂಕ ಒಂದು ಗೊತ್ತು ಮಾಡ್ಬಿಡೋಣ, ಬೀಗ್ರಿಗೆ ಫೋನ್ ಮಾಡಿ ಹೇಳು, ಮದುವೆ ದಿನಾಂಕ ಯಾವತ್ತು ಗೊತ್ತು ಮಾಡ್ಕೊಳ್ಳೋಣ, ಮುಹೂರ್ತದ ದಿನಾಂಕ. ಯಾಕಂತೀಯ ಪ್ರತಿಯೊಂದೂ ನಾವು ಐಟಮ್ಗಳೆಲ್ಲ ತರಿಸ್ಕೋಬೇಕು, ಬಟ್ಟೆ ತಗೋಬೇಕು, ಕಾರ್ಡು ಮದುವೆ ಪತ್ರಿಕೆಗಳೆಲ್ಲ ಹಂಚಕ್ಕೆ ಹೋಗ್ಬೇಕು, ಪತ್ರಿಕೆ ಪ್ರಿಂಟ್ ಮಾಡಿಸ್ಬೇಕು, ಪ್ರತಿಯೊಂದಕ್ಕೂ ನಮಗೆ ಅವಶ್ಯಕತೆ ಇದೆ ಅಣ್ಣ. ಹಂಗಾಗಿ ಬೀಗ್ರ ಹತ್ರ ಫೋನ್ ಮಾಡಿಬಿಟ್ಟು ಒಂದ್ಸಲಿ ಮಾತಾಡು, ಯಾವತ್ತು ಏನು ದಿನಾಂಕ ಎಲ್ಲ ಯಾವತ್ತು ಇಟ್ಕೊಳ್ಳೋಣ ಅಂತ ಕೇಳು ಅಂತ ನಮ್ಮ ಹುಡುಗ ನನ್ನ ತಮ್ಮ ಒಂದು 10 ಸಲ ಹೇಳ್ದ. ನಾನು ಸರಿ ಕಣಪ್ಪ ಆಯ್ತು, ಕೇಳಿದ್ರೆ ಆಗೋದು ಬಿಡು ಇನ್ನೇನು ಅಂತ ನಾನು ಮಾತಾಡ್ಕೊಂಡು ಇನ್ನೇನು ಸಾಯಂಕಾಲದಷ್ಟೊತ್ತಿಗೆ ಇನ್ನೊಂದ್ಸಲಿ ಫೋನ್ ಮಾಡಿ ಮಾತಾಡ್ಸೋಣ, ನಿಮಗೆ ಹೇಳೋಣ ಈ ವಿಚಾರ ಬಗ್ಗೆನೇ ಮಾತಾಡೋಣ ಅಂದ್ಕೊಂಡೆ. ಅಷ್ಟರಲ್ಲಿ ಹೆಂಗ ನೀವೇ ಮಾತಾಡ್ತಿದ್ದೀರ, ಇನ್ನೂ ಒಳ್ಳೇದೇ ಆಗೋಯ್ತು, ಬಂದಿದ್ದು ಭಾಳ ಒಳ್ಳೇದಾಗೋಯ್ತು. ಮೊದಲು ಮಾತಾಡೋಣಂತೆ, ಇನ್ನೇನು ಇವತ್ತು ಉಳ್ಕೊಂಡು ನಾಳೆ ಬೆಳಿಗ್ಗೆ ಎದ್ದಡ್ಕೆಲ್ಲ ನೀನು ಹೋಗಿರಂತೆ ಇನ್ನೇನು. ಪಾಪ ರಂಗಪ್ಪ ಕುಮಾರಣ್ಣಂಗೆ ಫೋನ್ ಮಾಡ್ಕರಿ, ಹೋಗ್ಬಿಟ್ಟು ಇವಂದು ಜಯಣ್ಣನ ಅಂಗಡಿಲಿ ಒಂದು 2-3 kg 4 kg ಕೋಳಿ ಕಟ್ ಮಾಡಿಸ್ಕೊಂಬರ್ಲಿ. ಅಪರೂಪಕ್ಕೆ ಬಂದಿದ್ದಾರೆ ಬೀಗ್ರು. ಮೊದಲು ಕೋಳಿ ಸಾಂಬಾರಿಂದ ಏನಾರು ಊಟ ಗೀಟ ಮಾಡ್ಕೊಂಡು ಆರಾಮಾಗಿ ಕೂತ್ಕೊಂಡು ನಾಳೆ ನಿಶ್ಚಿತಾರ್ಥದ ದಿನಾಂಕ ಎಲ್ಲ ಫಿಕ್ಸ್ ಮಾಡ್ಕೊಂಡು ಬೇಕಾರೆ ನಾಳೆ ಸಾಯಂಕಾಲದ ಹೊತ್ತು ಹೋದ್ರೆ ಆಗ್ಲಿ ಅವರು. ಅಯ್ಯೋ 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 ಬೀಗ್ರೆ, ಏನಂತ ಹೇಳ್ತಿದ್ದೀರಾ ಬೀಗ್ರೆ? ಅಲ್ಲ ನಾಳೆ ಸಾಯಂಕಾಲ ಹೋಗಕ್ಕಾಗುತ್ತೇನು ಬೀಗ್ರೆ? ಏನು ಮಾಡ್ತೀರಾ ಹೇಳ್ರಿ? ಹೋಗ್ತೀನಿ, ಇನ್ನೂ ಟೈಮ್ ಐತೆ, ಇರ್ತೀನಿ, ಬೇಜಾರು ಮಾಡ್ಕೋಬೇಡಿ. ಇರಲ್ಲ ಅಂತ ಏನಿಲ್ಲ. ಈಗ ನನ್ನ ಮಗಳ ಮನೆ ಇಲ್ಲಿ ಮಗ್ಳಿಗೆ ಕೊಡ್ತಿದ್ದೀನಿ ಅಂದಮೇಲೆ ಮಗಳ ಮನೆ ಅಲ್ಲೋರ, ಬೀಗ್ರ ಮನೆ ಅಲ್ಲೋರ, ನೆಂಟ್ರ ಮನೆ ಅಲ್ಲೋರ, ಇರ್ತೀನಿ, ಇರೋದಕ್ಕೇನು ಬೇಜಾರೇನಿಲ್ಲ. ನಿಮ್ಗೆ ಗೊತ್ತಿರಂಗೇನೆ ಇನ್ನೇನೀಗ ಮದುವೆ ಡೇಟ್ ಬೇರೆ ಫಿಕ್ಸ್ ಮಾಡಬೇಕು. ಅದು ಆಯಿತು ಅಂದರೆ ಬೇಗ ಹೋಗ್ಬಿಟ್ಟು ಚೌಟ್ರಿಗೆ ಅಲ್ಲಿ ಇಲ್ಲಿ ಎಲ್ಲ ನಾವು ಆರ್ಡ್ರ್ ಕೊಡಬೇಕು, ಐಟಮ್ಗಳು ತರಿಸ್ಕೋಬೇಕು, ದಿನಸಿ ಸಾಮಾನು ತಗೊಂಬರ್ಬೇಕು, ಭಟ್ರ ಕರೆದು ಹೇಳ್ಬೇಕು, ಇವರಿಗೆ ಯಾರಂತೀರ ಇವರಿಗೆ ಡೆಕೋರೇಷನವ್ರಿಗೆ ಹೇಳ್ಬೇಕು. ಹಂಗಾಗಿ ಪುರ್ಸತ್ತೆಲ್ಲ ಐತೆ ಹೇಳ್ರಿ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಬರ್ತೀವಿ, ಬರ್ದಂಗೇನಿರಲ್ಲ. ಕೋಳಿ ಗಿಳಿ ಏನು ತರಿಸ್ಬೇಡ್ರಿ. ಇವಾಗ ಸದ್ಯಕ್ಕೆ ಬಂದಿದ್ದೊಂದು ಕೆಲಸ ಮುಗಿಸ್ಕೊಂಡು ಹೋಗ್ತೀವಿ ಕಣ್, ಸುಮ್ಕಿರಿ. ನಮ್ಮ ಅಳಿಯಂದ್ರು ಆದರೂ ಹೇಳಿರು, ಅಲ್ಲ ಮಾವ ಈಗ ಹೋದ್ರೆ ಬೀಗರು ಸುಮ್ಕೆ ಇರ್ತಾರ, ಏನು ಮಾಡ್ದಂಗೆ ಕಳ್ಸಲ್ಲ ನಿಮ್ಗೆ ಅಂತ ಹೇಳ್ತಿದ್ರು. ಹಂಗೆ ನೀವೇನೇ ಹೇಳ್ತಿದ್ರಲ್ಲ ಅವ್ರಕ್ಕಿಂತ ಮುಂಚೆನೇ. ಬೇಡ 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 ಬೇಡ, ಯಾವುದೇ ಕಾರಣಕ್ಕೂ ಬೇಡ, ಸುಮ್ಕಿರಿ ಸಾವುಕಾರ್ರೆ, ಬೇಡವೇ ಬೇಡ, ಇವಾಗ ಏನು ಬೇಡ. ಏನ್ ಬೀಗ್ರೆ ಹಿಂಗೆ ಹೇಳ್ತಿದ್ದೀರ ನೀವು? ಅಪರೂಪಕ್ಕೆ ಬಂದಿದ್ದೀರಾ, ನೋಡೋಣಂತೆ, ಆಮೇಲಿಂದ ಅದೇನು ಇದು ಮಾಡೋಣಂತೆ. ಅವತ್ತೂ ಮನೆ ನೋಡಕ್ ಬಂದಾಗ್ಲೂ ನೀವು ತೋಟದ ಕಡೆ ಹೋಗೋಣ ಅಂತ ಹೇಳ್ಬಿಟ್ಟು ತೋಟದ ಕಡೆನೂ ಬರಲಿಲ್ಲ. ಈಗ ಬನ್ನಿ, ಈಗ ಪುರೋಹಿತರಿಗೆ ಬೇರೆ ಹೇಳ್ಬೇಕು, ಈಗ ದಿನಾಂಕ ಫಿಕ್ಸ್ ಮಾಡಿಸೋದಕ್ಕೆ ಅವ್ರ ಹತ್ರ ಮಾತಾಡಬೇಕಿತ್ತು, ಫೋನ್ ಮಾಡಿ ಮಾತಾಡೋಣ. ಇವಳೆ ಈಗ ಒಂದು ಕೆಲಸ ಮಾಡ್ತೀನಿ, ಬೀಗರಿಗೆ ಕರ್ಕೊಂಡು ಒಂದು ಗಳಿಗೆ ಅವತ್ತು ಮನೆ ನೋಡಕ್ ಬಂದಾಗ್ಲೂ ಕೂಡ ತೋಟದ ಕಡೆ ಎಲ್ಲೂ ಹೋಗ್ಲಿಲ್ಲ ಬೀಗರು. ನೋಡಬೇಕು ಅಂತ ಅವತ್ತೇ ಹೇಳ್ತಿದ್ರು. ನಾನು ರಂಗಪ್ಪ ತೋಟದ ಕಡೆ ಕರ್ಕೊಂಡು ಹೋಗಿ ಬರ್ತೀವಿ. ಅಷ್ಟರಲ್ಲಿ ಅಡಿಗೆ ಏನಾದ್ರು ರೆಡಿ ಮಾಡಿರ್ತೀರೇನಪ್ಪ? ಸರಿ ಕಣ್ರಿ, ಆಯ್ತು, ಹೋಗ್ ಬನ್ನಿ. ಅಲ್ಲ ತಡೀರಿ, ಹೋಗಿರಂತೆ ಒಂದ್ರಿಟ್ಟು ಟೀ ಏನಾದ್ರು ಕುಡ್ಕೊಂಡು ಕರ್ಕೊಂಡು ಹೋಗಿರಂತೆ. ಟೀ ಕುಡಿರಂತೆ, ತಡೀರಿ, ಟೀ ಇಡ್ತೀನಿ. ಬೇಡ ಕಣ್ ಪಾಪ, ಇವಾಗ ಟೀಗಿ ಏನು ಬೇಡ, ಇವಾಗಿಂದನು ಕಬ್ನಾಲಿನ ಜ್ಯೂಸ್ ಕುಡ್ದೆ, ಬೇಕಾದ್ರೆ ಆಮೇಲಿಂದ ಬೇಕಾದ್ರೆ ಕುಡಿತೀವಿ ಕಣ್, ಬಿಡು ಪಾಪ, ಬೇಡ. ಬೀಗ್ರೆ ಇವಾಗ ಏನು ಬೇಡ ಕಣ್, ಸುಮ್ಕಿರಿ. ಬಿಡ ಇವಳೆ, ಕಬ್ನಾಲಿನ ಜ್ಯೂಸ್ ಬೇರೆ ಕುಡ್ದಾರಂತಿದ್ದಾರೆ. ಇವಾಗ ಏನ್ ಸದ್ಯಕ್ಕೆ ಏನು ಬೇಡ. ಅಲ್ಲಿ ಇನ್ನೇನು ತೋಟದ ಹತ್ರ ಹೋದ್ರೆ ಎಳ್ನೀರ್ ಏನಾದ್ರು ಕುಡಿತಾರೆ, ಎಳ್ನೀರೇ ಕುಡಿಲಿ. ಬೇಡ ಬಿಡು, ನಡೀರಿ ಬೀಗ್ರೆ ಹೋಗೋಣ. ಪಾಪ ಬಾರಪ್ಪ, ಹೋಗಿ ಬರೋಣ, ತೋಟ ನೋಡು ಬಾರಪ್ಪ.
ತೋಟದ ಹತ್ರ ಎಲ್ಲ ಕರ್ಕೊಂಡು ಹೋಗ್ತೀವಿ. ಅವತ್ತನೇ ಬೀಗರು ತೋಟ ನೋಡ್ಬೇಕು ಅಂತ ಹೇಳ್ತಿದ್ರು. ಆದ್ರೆ ಏನ್ ಮಾಡ್ತೀಯ, ಅವತ್ತು ಪುರ್ಸೊತ್ತಾಗ್ಲಿಲ್ಲ ನಮ್ಗೆ. ಹಂಗಾಗಿ ಕರ್ಕೊಂಡು ಹೋಗೋಕ್ಕಾಗ್ಲಿಲ್ಲ. ಇವತ್ತಾದ್ರೂ ಗೆಳಗೆ ಬಂದೈತೆ, ಇವಾಗ ಒಳ್ಳೆ ಟೈಮ್ ಐತೆ. ಬನ್ನಿ ಬೀಗ್ರೆ ಹೋಗಿ ಬರೋಣ. ಪಾಪ ರಂಗಪ್ಪ ನಡಿಯ.